I'm Harini of I'm class 10. So I have I need some tricks. Like I'm a sports person. Like ನಾನು ಮನೆಗೆ ಬರೋದೇ ಒಂದು ಕೋಚಿಂಗ್ ತೊಗೊಂಡು ಲೈಕ್ 7 ಅಥವಾ 7:30 ಆಗಿರುತ್ತೆ. ಸೊ ಅವಾಗ ಟಯರ್ಡ್ ಆಗಿರುತ್ತಲ್ವ. ಸೊ ಓದೋದು ಲೈಕ್ ಏನು ಮಾಡ್ಬೋದು, ಲೈಕ್ ಅದು ನಿದ್ದೆ ಬರ್ತಾ ಇರುತ್ತೆ, ಲೈಕ್ ಆ ಥರ ಎಲ್ಲ ಆಗಿರುತ್ತೆ. ಸೊ ಅದನ್ನು ತಡೆಯೋಕ್ಕೆ ನಾನು ಆಮೇಲೆ ಓದಬೇಕು. ಸೊ ಅದನ್ನು ಏನು ಮಾಡ್ಬೋದು ಸರ್? ಅಮ್ಮ, ಇದಕ್ಕೆಲ್ಲ ಟೆಕ್ನಿಕ್ಸ್ ಇದೆ ಅಮ್ಮ. ಅನ್ಫಾರ್ಚುನೇಟ್ಲಿ ನಾನು ಅದಕ್ಕೆ ಸಂಬಂಧಪಟ್ಟ ಬುಕ್ಸ್ ಆಗಲಿ ಯಾವುದೂ ತಂದಿಲ್ಲ ಇಲ್ಲಿ, ಬಟ್ ಹೇಳ್ತೇನೆ. ಪವರ್ ನ್ಯಾಪ್ ಅಂತ ಕೇಳಿದೀಯಮ್ಮ? ಹ್ಯಾವ್ ಯು ಹರ್ಡ್ ದ ವರ್ಡ್ ಬೈ ನೇಮ್ ಪವರ್ ನ್ಯಾಪ್? ಆಲ್ ಕಾರ್ಪೊರೇಟ್ ಪೀಪಲ್ ದೇ ಪ್ರಾಕ್ಟೀಸ್ ದಿಸ್ ಪವರ್ ನ್ಯಾಪ್. Shavasana, have you heard this word? What exactly is a Shavasana? Various Sundirippa, let us explain. Mike. ಕೂತಿದ್ದಲ್ಲೇ ಸ್ವಲ್ಪ ವಿಶ್ರಾಂತಿ ತಗೊಳ್ಳೋದು. ವಿಶ್ರಾಂತಿ ಅಂದರೆ ನನಗೆ ಗೊತ್ತಾಗಲಿಲ್ಲ ಸರ್. ಅಲ್ಲಿ ಸ್ವಲ್ಪ ರೆಸ್ಟ್ ತಗೊಳ್ಳೋದು ಸರ್. ಕಣ್ಣು ಮುಚ್ಕೊಂಡು ಹಾಗೆ ರಿಲ್ಯಾಕ್ಸ್ ಮಾಡಿರ್ತಾರೆ. ನನಗೆ ರಿಲ್ಯಾಕ್ಸ್ ಆದರೆ ಗೊತ್ತಿಲ್ಲಮ್ಮ. ಹೌ ಟು ರಿಲ್ಯಾಕ್ಸ್ ಮೈ ಸೆಲ್ಫ್? I don't know. Teach me. ಸರ್ ಏನೋ ಮಾಡಿದೆ ಹಾಗೆ ಏನೋ ಮಾಡಿದೆ ಅಂತ ಹೇಳ್ತೀನಿ. ತಲೆ ಒಳಗೆ ಏನೇನೋ ಯೋಚನೆ ಬಂದ್ಬಿಡುತ್ತೆ ನನಗೆ. ರಿಲ್ಯಾಕ್ಸ್ ಮಾಡಿ ಅಂತ ನೀವು ಹೇಳ್ತೀರಿ, ಕೂತ್ಕೋತೀನಿ. ಯಾವುದೋ ಫಿಲಮ್ ನೋಡಿದೆ, ಆ ಫಿಲಮ್ ಎಲ್ಲ ಜ್ಞಾಪಕ ಬರ್ತಾ ಇದೆ. ಹೌ ಟು ರಿಲ್ಯಾಕ್ಸ್ ಅದೇ ನಂಗೆ ಗೊತ್ತಿಲ್ಲ. ಗುಡ್. ನೀವು ಹೇಳಿದ ಗೊತ್ತಾಯಿತು. ಅದಕ್ಕೆ ಸಿಂಪಲ್ ಆಗಿ ಹೇಳ್ತೇನೆ. ಮೊದಲು ಯೋಗ ಟೀಚರ್ನ ಕಾಂಟ್ಯಾಕ್ಟ್ ಮಾಡಿ ಪ್ರಾಣಾಯಾಮ ಕಲೀರಿ. ಪ್ರಾಣಾಯಾಮ ಕಲಿಯೋದ್ರಿಂದ ಏನು ಲಾಭ ಅಂದರೆ, ಈ ಮನಸ್ಸು ಚಂಚಲ ಓಡಾಡ್ತಾ ಇರುತ್ತಲ್ಲ ಎಲ್ಲ ಕಡೆನೂ, ಅದನ್ನು ನಿಯಂತ್ರಿಸೋದು ಹೇಗೆ, ಕಂಟ್ರೋಲ್ ಮಾಡೋದು ಹೇಗೆ, ಕಾನ್ಸಂಟ್ರೇಟ್ ಮಾಡೋದು ಹೇಗೆ ಅದನ್ನು ಹೇಳ್ಕೊಡ್ತಾರೆ. ಓಕೆ. ಆಮೇಲೆ ನೀವು ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ಮುಗಿಸ್ಕೊಂಡು ಮನೆಗೆ ಬಂದ ಕೂಡಲೇ ಕೈ ಕಾಲು ಮುಖ ತೊಳೆದು ಫ್ರೆಶ್ ಆದಮೇಲೆ ನೀವೇನು ಮಾಡಬೇಕು ಅಂದರೆ ಮಲಗಬೇಕು. ಅಂಗಾತ ಮಲಗಬೇಕು. ಹೀಗೆ ನೆಲದ ಮೇಲೆ ಚಾಪೆ ಆದರೆ ಒಳ್ಳೆಯದು, ರಗ್ಗಿದ್ರೂ ಪರವಾಗಿಲ್ಲ. ಹಾಸಿಗೆ ಮೇಲೆ ಹಾಸಿಗೆ ಮೇಲೆ ಮಲಗಿದ್ರೆ ಒಳ್ಳೆ ನಿದ್ರೆ ಬರುತ್ತೆ. ಹಾಸಿಗೆ ಮೇಲಲ್ಲ, ಚಾಪೆ ಮೇಲೆ ಅಥವಾ ರಗ್ ಮೇಲೆ ಅಥವಾ ಯೋಗ ಮ್ಯಾಟ್ ಅಂತ ಹೇಳ್ತಾರೆ, ಅದರ ಮೇಲೆ ಮಲಗಿಬಿಡಿ. ಮಲಗಿಬಿಟ್ಟು ಡೆಡ್ ಪೊಸಿಷನ್, ಡೆಡ್ ಬಾಡಿ ಹೇಗಿರುತ್ತೋ, ಒಬ್ಬ ಮನುಷ್ಯ ಸತ್ತು ಹೋದರೆ ಅವನ ಬಾಡಿ ಪೊಸಿಷನ್ ಹೇಗಿರುತ್ತೋ ಹಾಗೆ ಮಲ್ಕೊಳ್ಳೋದನ್ನು ಕಲಿಸ್ಕೊಡ್ತಾರೆ. ಕಲಿಸ್ಕೊಂಡ ಮೇಲೆ ಇದನ್ನು ನೀವು ಪ್ರಾಣಾಯಾಮದಿಂದ ಮನಸ್ಸನ್ನು ಹತೋಟಿಗೆ ತಗೊಂಡು ನೀವು ಆಳು ಮಾಡ್ತೀರ. ಪಾದಗಳೇ ತುಂಬ ದಣಿದಿದ್ದೀರಿ, ನೀವು ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ಹೀಗೆ ಒಂದೊಂದೇ ಇದಕ್ಕೆ ಹೇಳ್ತಾ ಕಮೆಂಟ್ ಮಾಡ್ತಾ ಬರ್ತೀವಿ. ಇದನ್ನು ಅವರು ಹೇಳ್ಕೊಡ್ತಾರೆ. ನಾನು ಹೇಳಿ ಕಲಿಸೋದು ಕಷ್ಟ ಇದೆ. ಇದನ್ನು ಟೀಚರ್ ಮೂಲಕನೇ ಪ್ರಾಕ್ಟೀಸ್ ಮಾಡಬೇಕು. ಓಕೆ. ಹಾಗೆ ಒಂದು 15 ನಿಮಿಷದಲ್ಲಿ ಇಷ್ಟೇ ದಣಿದಿದ್ದರೂ ನಿಮಗೆ ಫ್ರೆಶ್ ಫೀಲಿಂಗ್ ಬರುತ್ತೆ. ಇದು ಪವರ್ ನ್ಯಾಪ್ ಅಂತಾರೆ ಈಗಿನ ಕಾಲದಲ್ಲಿ. ಹಳೆ ಕಾಲದಲ್ಲಿ ಇದನ್ನು ಶವಾಸನ ಅಂತ ಕರೀತಾರೆ. ಇದು ತುಂಬ ಉಪಯುಕ್ತವಾಗುತ್ತೆ. ಬಟ್ ಟೀಚರ್ ಮೂಲಕನೇ ಕಲೀರಿ, ಬಹಳ ಸಹಾಯ ಆಗುತ್ತೆ. ಈ ಪವರ್ ನ್ಯಾಪ್ ಅನ್ನೋದನ್ನು ಇವತ್ತಿಗೂ ನಾನು ಮಾಡ್ತೀನಿ. ನಾನು ಮನುಷ್ಯನೇ ಅಲ್ವಾ, ನನಗೂ ಸುಸ್ತಾಗುತ್ತಲ್ವ. ಕಥೆ ಹೇಳಿ ರೆಕಾರ್ಡಿಂಗ್ ಅಂದರೆ ಒಂದು ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ರೆಕಾರ್ಡಿಂಗ್ ಕಂಟಿನ್ಯೂಸ್ ಮಾಡ್ತೇವೆ. ಯಾಕಂದರೆ ಹೋಲ್ ವೀಕಿಗೆ ಬೇಕಾಗೋ 5 ಎಪಿಸೋಡ್ಗಳನ್ನು ಪ್ಲಸ್ 1 ಎಪಿಸೋಡ್ ರಿಸರ್ವ್ ಎಕ್ಸ್ಟ್ರಾ ಎಪಿಸೋಡ್ 6 ಎಪಿಸೋಡ್ ರೆಕಾರ್ಡ್ ಮಾಡ್ತೇವೆ ಒಂದು ದಿನಕ್ಕೆ. ಸುಸ್ತಾಗುತ್ತೆ ನನಗೂ. ಸೊ ಅಂಥ ಟೈಮಲ್ಲಿ ನಾನೇನು ಮಾಡ್ತೇನೆ, ಕೂತು ಕಡೆನೇ ನಾನು ಈ ಶವಾಸನ ಮಾಡ್ತೇನೆ. ಶವಾಸನ ಮಲಗಿ ಮಾಡಬೇಕಲ್ವಾ, ಆದರೆ ಅಲ್ಲೆಲ್ಲ ಮಲಗೋ ಕೆಲಸ ಸಿಗುತ್ತೆ ಸ್ಟುಡಿಯೋದಲ್ಲಿ. ಹಾಗಾಗಿ ಕೂತ ಕಡೆನೇ ಅಲ್ಲೇ ಪ್ರಾಣಾಯಾಮ, ಅಲ್ಲೇ ಕಾನ್ಸಂಟ್ರೇಷನ್ನು, ಅಲ್ಲೇ ಕಮಾಂಡ್ ಮಾಡ್ತಾ ಬರ್ತೇನೆ. ಬಾಡಿ ರಿಲ್ಯಾಕ್ಸ್ ಆಗುತ್ತೆ. ದೆನ್ ಐ ಕಂಟಿನ್ಯೂ ವಿತ್ ಮೈ ನೆಕ್ಸ್ಟ್. ಸ್ಪೋರ್ಟ್ಸು ಒಳ್ಳೆಯದು, ಕಂಟಿನ್ಯೂ ಮಾಡಿ. ಸುಸ್ತಾಗುತ್ತೆ ಅಂದರೆ ದಯವಿಟ್ಟು ಇದೊಂದು ಪ್ರಾಕ್ಟೀಸ್ ಮಾಡಿ. ಇಲ್ಲ ಒಳ್ಳೆ ಬಿಸಿ ನೀರಿನ ಸ್ನಾನ ಮಾಡಿಬಿಟ್ಟು ಬನ್ನಿ. ಇನ್ನೂ ಬೆಸ್ಟ್ ಇದು ರಿಲೀಫ್ ಸಿಗಬೇಕು ಅಂದರೆ
2 ಬಕೆಟಲ್ಲಿ, ಒಂದು ಬಕೆಟಲ್ಲಿ ಬಿಸಿನೀರು, ಇನ್ನೊಂದು ಬಕೆಟಲ್ಲಿ ತಣ್ಣೀರು. 1 ಚೊಂಬು ತಣ್ಣೀರು ಹಾಕ್ಕೊಳ್ಳಿ, 1 ಚೊಂಬು ಬಿಸಿನೀರು, ತಣ್ಣೀರು, ಬಿಸಿನೀರು, ಆಲ್ಟರ್ನೇಟಿವ್ ಆಗಿ. ಶವರ್ ಇತ್ತು ಅಂದರೆ 2 ನಿಮಿಷ ಹಾಟ್ ವಾಟರ್, 2 ನಿಮಿಷ ಕೋಲ್ಡ್ ವಾಟರ್, ಹೀಗೆ ಮಾಡಬೇಕು. ಈ ಡಿಫ್ರೆನ್ಸ್ ಆಫ್ ಟೆಂಪ್ರೇಚರ್ ಇರುತ್ತಲ್ಲ, ಅದು ಈ ಸ್ಕಿನ್ ಲೆವೆಲ್ಲು, ಮಸಲ್ ಲೆವೆಲಲ್ಲಿ ಇರ್ತಕ್ಕಂಥ ಬ್ಲಡ್ ವೆಸಲ್ಸ್ ಇರುತ್ತಲ್ಲ, ಅದನ್ನು ಡೈಲೇಟು ಕನ್ಸ್ಟ್ರಿಕ್ಷನ್ ಮಾಡುತ್ತೆ. ಆಗ ಹೆಚ್ಚು ಬ್ಲಡ್ಡು ಫ್ಲೋ ಆಗುತ್ತೆ. ಫ್ಲೋ ಆದಾಗ ದಣಿದು ಏನು ಕೆಮಿಕಲ್ಸ್ಗಳಲ್ಲಿ ಬಂದಿದೆ, ಹಾರ್ಮ್ಫುಲ್ ಕೆಮಿಕಲ್ಸ್, ಅವೆಲ್ಲ ವಾಶ್ ಔಟ್ ಆಗುತ್ತೆ. ಸೊ ಆಲ್ಟರ್ನೇಟಿವ್ ಹಾಟ್ ವಾಟರ್, ಕೋಲ್ಡ್ ವಾಟರ್ ಇಸ್ ಐಡಿಯಲ್. ತುಂಬ ಸುಸ್ತಾಗಿದ್ದಾಗ ಇಲ್ಲ ಪರವಾಗಿಲ್ಲ ಅಂದರೆ ಜಸ್ಟ್ ಶವಾಸನ ಮಾಡಿಬಿಟ್ಟು ಕಂಟಿನ್ಯೂ. ಓಕೆ, ಥ್ಯಾಂಕ್ ಯು.